ಒಂದೇ ಒಂದು ಯುದ್ಧ ಇಡೀ ಇತಿಹಾಸದ ದಿಕ್ಕನ್ನೇ ಬದಲಿಸ್ಬಿಡ್ತು. ದಕ್ಷಿಣ ಭಾರತದ ಅತ್ಯಂತ ಶ್ರೇಷ್ಠ ಸಾಮ್ರಾಜ್ಯವನ್ನ ಕೇವಲ ಒಂದೇ ದಿನದಲ್ಲಿ ಮಂಡಿಯೂರುವಂತೆ ಮಾಡಿದ ಒಂದು ಕರಾಳ ದಿನ. ಬನ್ನಿ ಇವತ್ತು ನಾವು ತಾಳಿಕೋಟೆ ಕದನದ ಆ ರೋಚಕ ಹಾಗೆಯೇ ದುರಂತಮಯ ಕಥೆಯನ್ನ ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ, ಒಂದು ಸಾಮ್ರಾಜ್ಯ ಎಷ್ಟೊಂದು ಶಕ್ತಿಶಾಲಿ, ಎಷ್ಟೊಂದು ವಿಶಾಲ, ಎಷ್ಟೊಂದು ಸಿರಿವಂತ ಅಂದ್ರೆ ಅದಕ್ಕೆ ಸೋಲೇ ಇಲ್ಲ, ಅದಕ್ಕೆ ಸಾವೇ ಇಲ್ಲ, ಅದು ಶಾಶ್ವತ ಅಂತಾನೆ ಎಲ್ಲರೂ ನಂಬ್ಕೊಂಡ್ಬಿಟ್ಟಿದ್ರು. ಅದೇ ವಿಜಯನಗರ ಸಾಮ್ರಾಜ್ಯ. ಕಲೆ, ಸಂಸ್ಕೃತಿ, ಶಕ್ತಿ ಎಲ್ಲದರ ಒಂದು ಅದ್ಭುತ ಸಂಗಮ ಅದು. ಆದ್ರೆ ಅಷ್ಟೊಂದು ಬಲಾಢ್ಯವಾಗಿದ್ದು, ಅಷ್ಟೊಂದು ವೈಭವದಿಂದ ಮೆರೆದ ಸಾಮ್ರಾಜ್ಯ ಕೇವಲ ಒಂದೇ ಒಂದು ದಿನದಲ್ಲಿ ನೆಲಸಮವಾಯಿತು ಅಂದ್ರೆ ನಂಬೋಕಾಗತ್ತಾ? ಇವತ್ತು ನಾವು ಮಾತಾಡಕ್ ಹೊರಟಿರೋದು ಇದೇ ಹೃದಯ ವಿದ್ರಾವಕ ಕಥೆಯ ಬಗ್ಗೆ. ಆ ದುರಂತ ಯಾಕಾಯ್ತು ಅಂತ ತಿಳ್ಕೊಳ್ಳೋಕೂ ಮುಂಚೆ ನಾವು ಏನನ್ನ ಕಳ್ಕೊಂಡ್ವಿ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕು ಅಲ್ವಾ? ಹಾಗಾಗಿ ನಮ್ಮ ಈ ಪಯಣ ಶುರುವಾಗೋದೇ ವಿಜಯನಗರ ಸಾಮ್ರಾಜ್ಯ ತನ್ನ ವೈಭವದ ಉಚ್ಚಘಟ್ಟದಲ್ಲಿಂದ, ಆ ಸುವರ್ಣಯುಗದಿಂದ. ನೋಡಿ, ವಿಜಯನಗರ ಅಂದ್ರೆ ಸುಮ್ಮನೆ ಒಂದು ಸಾಮ್ರಾಜ್ಯ ಅಲ್ಲ, ಅದೊಂದು ಮಹಾಶಕ್ತಿ. ಅದು ಕೇವಲ ಸೈನಿಕ ಬಲದಿಂದ ಮಾತ್ರ ಅಲ್ಲ, ಅದರ ವೈಭವ ಎಲ್ಲೆಡೆ ಹಬ್ಬಿತ್ತು. ಕಣ್ಣು ಕುಕ್ಕೋ ವಾಸ್ತುಶಿಲ್ಪ, ಜಗತ್ತಿನ ಮೂಲೆ ಮೂಲೆಯಿಂದ ವ್ಯಾಪಾರಿಗಳನ್ನ ಕೈಬೀಸಿ ಕರೆಯೋ ಮಾರುಕಟ್ಟೆಗಳು, ಇನ್ನು ಕಲೆ ಸಾಹಿತ್ಯಕ್ಕಂತೂ ಸಿಕ್ಕ ಪ್ರೋತ್ಸಾಹಕ್ಕೆ ಮಿತಿನೇ ಇರಲಿಲ್ಲ. ಹೌದು, ನಿಜ ಹೇಳ್ಬೇಕು ಅಂದ್ರೆ ಅದೊಂದು ಸುವರ್ಣ ಸಾಮ್ರಾಜ್ಯವೇ ಆಗಿತ್ತು. ಆದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಬೆರಗುಗೊಳಿಸೋದು ಅದರ ರಾಜಧಾನಿಯ ವೈಭವ. ಇವತ್ತು ನಾವು ಹಂಪಿ ಅಂತೀವಲ್ಲ, ಅದೇ ಅಂದಿನ ವಿಜಯನಗರ. ಆ ಕಾಲದಲ್ಲಿ ಇಡೀ ಜಗತ್ತಲ್ಲೇ ಅತ್ಯಂತ ದೊಡ್ಡ, ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಒಂದಾಗಿತ್ತು ಅದು. ಒಂದು ಕ್ಷಣ ಯೋಚನೆ ಮಾಡಿ, ಅದು ಸುಮ್ಮನೆ ಒಂದು ಪ್ರಾದೇಶಿಕ ಶಕ್ತಿಯಾಗಿರ್ಲಿಲ್ಲ, ಜಾಗತಿಕ ಮಟ್ಟದಲ್ಲಿ ಸಂಪತ್ತು ಮತ್ತು ನಾಗರಿಕತೆಯ ಕೇಂದ್ರವಾಗಿತ್ತು. ವಿಜಯನಗರ ಹೀಗೆ ತನ್ನ ವೈಭವದ ಉತ್ತುಂಗದಲ್ಲಿ ಬೆಳಗುತ್ತಾ ಇರಬೇಕಾದ್ರೇನೆ ಅದರ ಗಡಿಗಳಲ್ಲಿ ಒಂದು ಅಪಾಯಕಾರಿ ಬಿರುಗಾಳಿ ನಿಧಾನವಾಗಿ ಸದ್ದಿಲ್ದೆ ರೂಪುಗೊಳ್ತಾ ಇತ್ತು. ಈ ಮಹಾನ್ ಸಾಮ್ರಾಜ್ಯಕ್ಕೆ ಸವಾಲು ಹಾಕಿದ ಆ ಶಕ್ತಿಗಳು ಯಾರು? ಅವರ ಮೈತ್ರಿ ಹೇಗೆ ಸಾಧ್ಯವಾಯಿತು? ಬನ್ನಿ ನೋಡೋಣ. ಹಾಗಿದ್ರೆ ಯಾರು ಈ ಸವಾಲುಗಾರರು? ಅವರೇ ಡೆಕ್ಕನ್ ಸುಲ್ತಾನರು. ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಸಾಮಾನ್ಯವಾಗಿ ಈ 5 ರಾಜ್ಯಗಳು ಯಾವಾಗಲೂ ತಮ್ಮಲ್ಲೇ ಕಚ್ಚಾಡಿಕೊಂಡೇ ಇರ್ತಿದ್ವು. ಆದ್ರೆ ವಿಜಯನಗರದ ರೂಪದಲ್ಲಿ ಅವರಿಗೆಲ್ಲ ಒಬ್ಬ ಸಾಮಾನ್ಯ, ಅದೇ ಬಹಳ ಬಲಿಷ್ಠ ಶತ್ರು ಕಾಣಿಸಿದ. ಹೀಗಾಗಿಯೇ ಯಾರು ಊಹಿಸದ ಒಂದು ಕೆಲಸವನ್ನ ಅವರು ಮಾಡಿದ್ರು. ಅದೇಂತಂದ್ರೆ ಅವರೆಲ್ಲರೂ ಒಂದಾದ್ರು. ಈ ಹೋಲಿಕೆ ನೋಡಿದ್ರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿತ್ತು ಅಂತ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ಕಡೆ ಅಳಿಯ ರಾಮರಾಯನ ನೇತೃತ್ವ, ತನ್ನ ಶಕ್ತಿಯ ಮೇಲೆ ಅಚಲವಾದ ವಿಶ್ವಾಸ ಇಟ್ಕೊಂಡಿದ್ದ ವಿಜಯನಗರ. ಇನ್ನೊಂದು ಕಡೆ ತಮ್ಮ ದ್ವೇಷವನ್ನೆಲ್ಲ ಮರೆತು ಕೇವಲ ಒಂದೇ ಒಂದು ಗುರಿಗಾಗಿ ಒಂದಾಗಿದ್ದ ಸುಲ್ತಾನರ ಕಾರ್ಯತಂತ್ರದ ಮೈತ್ರಿಕೂಟ. ಸೊ ಇದು 2 ಬಲಾಢ್ಯರ ನಡುವೆ ನಡೆಯಲೇಬೇಕಿದ್ದ ಒಂದು ಮಹಾಸಂಘರ್ಷ. ಇದೆಲ್ಲವೂ ನಮ್ಮನ್ನ ನೇರವಾಗಿ ಕಥೆಯ ಹೃದಯ ಭಾಗಕ್ಕೆ ಕರ್ಕೊಂಡು ಹೋಗುತ್ತೆ. ದಕ್ಷಿಣ ಭಾರತದ ಇತಿಹಾಸವನ್ನೇ ಶಾಶ್ವತವಾಗಿ ಬದಲಾಯಿಸಿಬಿಟ್ಟ ಆ ಕರಾಳ ದಿನ, ಜಾನ್ವರಿ 23, 1565. ಅದೇ ತಾಳಿಕೋಟೆ ಕದನ ನಡೆದ ದಿನ. ಈ ಯುದ್ಧ ಎಷ್ಟು ದೊಡ್ಡದಿತ್ತು ಅಂತ ಅರ್ಥ ಮಾಡಿಕೊಳ್ಳೋಕೆ ಬರೀ ಈ ಒಂದು ಸಂಖ್ಯೆಯನ್ನ ಗಮನಿಸಿ ಸಾಕು. ಅಂದು ಯುದ್ಧ ಭೂಮಿಯಲ್ಲಿ ಅಂದಾಜಿನ ಪ್ರಕಾರ 10 ಲಕ್ಷಕ್ಕೂ ಹೆಚ್ಚು ಯೋಧರಿದ್ರು. ಯೋಚನೆ ಮಾಡಿ, ಇದು ಭಾರತದ ಇತಿಹಾಸದಲ್ಲಿ ನಡೆದ ಅತ್ಯಂತ ದೊಡ್ಡ, ಅಷ್ಟೇ ಅಲ್ಲ ಅತ್ಯಂತ ನಿರ್ಣಾಯಕ ಯುದ್ಧಗಳಲ್ಲಿ ಒಂದು. ಯಾಕಂದ್ರೆ ಇಲ್ಲಿ ಪಣಕ್ಕಿಟ್ಟಿದ್ದು ಒಂದು ಇಡೀ ಸಾಮ್ರಾಜ್ಯದ ಭವಿಷ್ಯವನ್ನ. ವಿಜಯನಗರದ ಸೇನೆ ಎಷ್ಟು ದೊಡ್ಡದಿತ್ತು ಅಂದ್ರೆ ಅದನ್ನ ಸೋಲಿಸೋಕೆ ಸಾಧ್ಯನೇ ಇಲ್ಲ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಇಡೀ ಯುದ್ಧದ ಗತಿಯೇ ಬದಲಾಗಿದ್ದು ಒಂದೇ ಒಂದು ಕ್ಷಣದಲ್ಲಿ. ಅದು ಯುದ್ಧತಂತ್ರದಿಂದಲ್ಲ, ಬದಲಾಗಿ ನಂಬಿಕೆ ದ್ರೋಹದಿಂದ. ವಿಜಯನಗರದ ಸೈನ್ಯದಲ್ಲೇ ಇದ್ದ 2 ಪ್ರಮುಖ ಕಮಾಂಡರ್ಗಳು ಯುದ್ಧದ ಅತ್ಯಂತ ನಿರ್ಣಾಯಕ ಸಮಯದಲ್ಲಿ ತಮ್ಮ ನಿಷ್ಠೆಯನ್ನೇ ಬದಲಿಸ್ಬಿಟ್ರು. ಈ ಅನಿರೀಕ್ಷಿತ ಹೊಡೆತಕ್ಕೆ ವಿಜಯನಗರದ ಬಲಿಷ್ಠ ವ್ಯೂಹ ಸಂಪೂರ್ಣವಾಗಿ ಛಿದ್ರವಾಯಿತು. ಸೈನಿಕರಲ್ಲಿ ದೊಡ್ಡ ಗೊಂದಲವೇ ಸೃಷ್ಟಿಯಾಗಿ ಹೋಯಿತು. ಸೇನೆಯ ವ್ಯೂಹ ಹೀಗೆ ಛಿದ್ರವಾಗ್ತಿದ್ದಾಗೇನೆ ಆಗಬಾರ್ದು ನಡೆದೋಯ್ತು. ಸ್ವತಃ ಮಹಾರಾಜ ಅಳಿಯ ರಾಮರಾಯರೇ ಶತ್ರುಗಳ ಕೈಗೆ ಸಿಕ್ಕಿಬಿಟ್ರು. ದುರಂತ ಅಂದ್ರೆ ಅವರನ್ನ ಅಲ್ಲೇ ಶಿರಚ್ಛೇದ ಕೂಡ ಮಾಡ್ಲಾಯ್ತು. ತಮ್ಮ ನಾಯಕನೇ ಕಣ್ಮುಂದೆ ಇಲ್ವಾದಾಗ ಆ ಬೃಹತ್ ಸೇನೆಯ ಸ್ಥೈರ್ಯ ಸಂಪೂರ್ಣವಾಗಿ ಕುಸಿದೋಯ್ತು. ಇಡೀ ಸೈನ್ಯ ದಿಕ್ಕಾಪಾಲಾಗಿ ಚದುರಿ ಹೋಯ್ತು. ಯುದ್ಧಭೂಮಿಯಲ್ಲಿ ಸೋಲು ಖಚಿತವಾಯಿತು. ಸರಿ, ಆದ್ರೆ ನಿಜವಾದ ದುರಂತ ಇನ್ನೂ ಶುರುವಾಗಿರ್ಲಿಲ್ಲ. ಮುಂದೆ ನಡೆದಿದ್ದು ಬರೀ ಒಂದು ಸೋಲಲ್ಲ, ಅದೊಂದು ಇಡೀ ನಾಗರಿಕತೆಯ ಹೃದಯದ ಮೇಲೆಯೇ ನಡೆದ ಒಂದು ಭಯಾನಕ ದಾಳಿ. ಈ ಟೈಮ್ಲೈನ್ ಒಮ್ಮೆ ನೋಡಿ, ವಿನಾಶದ ಪ್ರಮಾಣ ಎಷ್ಟಿತ್ತು ಅಂತ ಅರ್ಥವಾಗುತ್ತೆ. ನೋಡಿ,
ಇದು ಒಂದೇ ದಿನದಲ್ಲಿ ನಡೆದ ದಾಳಿಯಲ್ಲ, ಇದು ಸುಮಾರು 6 ತಿಂಗಳ ಕಾಲ ನಡೆದ ಒಂದು ವ್ಯವಸ್ಥಿತ ಸರ್ವನಾಶ. ಗೆದ್ದ ಸೈನ್ಯ ರಕ್ಷಣೆ ಇಲ್ಲದ ರಾಜಧಾನಿಗೆ ನುಗ್ಗಿ ತಿಂಗಳುಗಟ್ಟಲೆ ಲೂಟಿ ಮಾಡ್ತು, ಬೆಂಕಿ ಹಚ್ಚಿತ್ತು, ಕಣ್ಣಿಗೆ ಕಂಡಿದ್ದನ್ನೆಲ್ಲ ನಾಶ ಮಾಡ್ತಾ ಹೋಯಿತು. ಅರಮನೆಗಳು, ದೇವಸ್ಥಾನಗಳು, ಮಾರುಕಟ್ಟೆಗಳು ಏನೂ ಬಿಡಲಿಲ್ಲ, ಎಲ್ಲವೂ ಬೂದಿಯಾದವು. ಈ ಸೋಲಿಗೆ ತೆತ್ತ ಬೆಲೆ ಊಹೆಗೂ ಮೀರಿದ್ದಾಗಿತ್ತು. ಎಣಿಸಲಾಗದಷ್ಟು ಸಂಪತ್ತು, ಅಮೂಲ್ಯ ಕಲಾಕೃತಿಗಳು ಎಲ್ಲವೂ ಶಾಶ್ವತವಾಗಿ ಕಳೆದು ಹೋದವು. ಒಂದು ಕಾಲದಲ್ಲಿ ಜಗತ್ತಿನ ಕಲೆ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿದ್ದ ಒಂದು ಮಹಾನಗರ ಅಕ್ಷರಶಃ ಭೂಪಟದಿಂದಲೇ ಮಾಯವಾಯಿತು. ಇವೆಲ್ಲಕ್ಕಿಂತ ಮುಖ್ಯವಾಗಿ ದಕ್ಷಿಣ ಭಾರತದ ಶಕ್ತಿಯ ಸಮತೋಲನವೇ ಶಾಶ್ವತವಾಗಿ ಬದಲಾಗಿ ಹೋಯಿತು. ಹಾಗಾದ್ರೆ ಇಷ್ಟೆಲ್ಲ ವಿನಾಶದ ನಂತರ ಏನಾದರೂ ಉಳಿತಾ? ಈ ಪ್ರಶ್ನೆಯೇ ನಮ್ಮನ್ನ ಆ ಸಾಮ್ರಾಜ್ಯದ ಚಿರಸ್ಥಾಯಿ ಪರಂಪರೆಯ ಕಡೆಗೆ ಕರ್ಕೊಂಡು ಹೋಗುತ್ತೆ. ನೋಡಿ, ವಿಜಯನಗರ ಅನ್ನೋ ರಾಜಕೀಯ ಶಕ್ತಿ ನಾಶವಾಗಿರಬಹುದು ನಿಜ, ಆದ್ರೆ ಅದರ ಆತ್ಮ, ಅದರ ಪ್ರಭಾವ ಸಾಯಲಿಲ್ಲ. ಅದರ ಕಲೆ, ಅದರ ವಾಸ್ತುಶಿಲ್ಪ, ಆಡಳಿತ ಪದ್ಧತಿಗಳು ಇವೆಲ್ಲವೂ ಮುಂದಿನ 100 ವರ್ಷಗಳ ಕಾಲ ಇಡೀ ದಕ್ಷಿಣ ಭಾರತದ ಮೇಲೆ ತಮ್ಮ ಗಾಢವಾದ ಪ್ರಭಾವವನ್ನ ಬೀರ್ತಾನೇ ಇತ್ತು. ಹೇಗೆ ಹೇಳ್ಬೋದು ಅಂದ್ರೆ, ದೇಹ ನಾಶವಾಗಿತ್ತು, ಆದ್ರೆ ಚೈತನ್ಯ ಹಾಗೆಯೇ ಉಳಿದುಕೊಂಡಿತ್ತು. ಇವತ್ತಿಗೂ ಕೂಡ ಆ ಮಹಾನ್ ರಾಜಧಾನಿಯ ಭವ್ಯ ಅವಶೇಷಗಳ ನಡುವೆ ನಾವು ಓಡಾಡಬಹುದು. ಅದೇ ನಮ್ಮ ಹಂಪಿ. ಅಲ್ಲಿರೋ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಕಂಬ ವಿಜಯನಗರದ ಸುವರ್ಣ ಯುಗದ ವೈಭವಕ್ಕೆ ಸಾಕ್ಷಿ ಹೇಳುತ್ತೆ. ಅಷ್ಟೇ ಅಲ್ಲ, ಅದರ ದುರಂತಮಯ ಅಂತ್ಯಕ್ಕೂ ಮೌನ ಸಾಕ್ಷಿಯಾಗಿ ನಿಂತಿದೆ. ಇದೆಲ್ಲವೂ ನಮ್ಮನ್ನ ಕೊನೆಯದಾಗಿ ಒಂದು ಆಳವಾದ ಪ್ರಶ್ನೆಯ ಹತ್ತಿರ ತಂದು ನಿಲ್ಲಿಸುತ್ತೆ. ಒಂದು ಮಹಾಶಕ್ತಿ, ಒಂದು ಇಡೀ ನಾಗರಿಕತೆಯೇ ನಾಶವಾದಾಗ ನಿಜವಾಗಿಯೂ ಉಳಿಯೋದು ಏನು? ಕೇವಲ ಕಲ್ಲುಗಳು ಮತ್ತು ಕಥೆಗಳು ಮಾತ್ರನಾ? ಅಥವಾ ಅದನ್ನು ಮೀರಿ ಇನ್ನೇನಾದರೂ ಇದೆಯಾ? ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ.